ನಿಮಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಇದೆಯಾ ಸ್ನೇಹಿತರೆ? ತುಂಬ ಜನರಿಗೆ ಬಿಳಿ ಕೂದಲ ಸಮಸ್ಯೆ ಕಾಡ್ತಾನೆ ಇರುತ್ತೆ. ಅವರಿಗಾಗಿ ಇವತ್ತಿನ ಹೇರ್ ಪ್ಯಾಕ್ ಅನ್ಬೋದು ತುಂಬಾ ನ್ಯಾಚುರಲ್ ಪದ್ಧತಿಯಲ್ಲಿ ನಾವು ಹೇರ್ ಪ್ಯಾಕ್ ಕೂಡ ರೆಡಿ ಮಾಡ್ಕೋಬೋದು. ಕೆಮಿಕಲ್ಗಿಂತ ತುಂಬಾ ಉಪಯುಕ್ತ ಅನ್ಬೋದು ಇದು ನ್ಯಾಚುರಲ್ ಆಗಿರುವಂಥದ್ದು. ಹಾಗಾದರೆ ಯಾವ ರೀತಿ ಟ್ರೈ ಮಾಡೋದಕ್ಕೆ ಯಾವ ರೀತಿ ಮಾಡಿಟ್ಕೋಬೇಕಂತ ತೋರಿಸ್ತೀನಿ ಬನ್ನಿ. ಇವಾಗ ಸ್ನೇಹಿತರೆ ಮಾಡೋದಕ್ಕಾಗಿ ಫಸ್ಟಿಗೆ ನಾನಿವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ. ಕಬ್ಬಿಣದ ತೊಗೊಳ್ಳಿ, ಇಲ್ಲಾಂದರೆ ಪ್ಯಾನ್ ತೊಗೊಳ್ಳಿ. ಹಾಗೆ ನಾನು ಅದಕ್ಕೆ ಏನು ಹಾಕ್ತಾಯಿದ್ದೀನಿ, ಕಲ್ಲೊಂಜಿ ಹಾಕಿದ್ದೀನಿ ನೋಡಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಲ್ಲೊಂಜಿ ತೊಗೋಬೇಕು. ಇಲ್ಲಾಂದರೆ ಕಪ್ಪು ಜೀರಿಗೆ ಕೂಡ ಅಂತೀವಿ ಅದು. ಇದರೆರಡರಲ್ಲಿ ಒಂದು ಹೆಸರು ಹೇಳಿದ್ರೆ ಕೊಡ್ತಾರೆ ಅಂಗಡಿಯಲ್ಲಿ. ಹಾಕಿ ಚೆನ್ನಾಗಿ ಹುರಿತಾ ಇರಬೇಕು. ಇದರಿಂದ ನಮ್ಮ ಕೂದಲು ಏನಾಗುತ್ತೆ ಅಂದರೆ ಸ್ನೇಹಿತರೆ ನ್ಯಾಚುರಲ್ ಪದ್ಧತಿಯಲ್ಲಿ ಕಪ್ಪು ಆಗ್ತಾ ಬರುತ್ತೆ ನೋಡಿ. ಕೆಮಿಕಲ್ಗಿಂತ ಇದು ತುಂಬಾ ಉಪಯುಕ್ತ ಅನ್ಬೋದು. ಹಾಗಾಗಿ ಆಮೇಲೆ ನಾನು ಇದಕ್ಕೆ ಬಿಳಿ ಎಳ್ಳು ಕೂಡ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಕಪ್ಪಗಿರುವಂಥ ಎಳ್ಳು ಕೂಡ ಹಾಕ್ಕೋಬೋದು. ಇಲ್ಲಾಂದರೆ ಬಿಳಿ ಎಳ್ಳು ಕೂಡ ಟ್ರೈ ಮಾಡಿ. ಹುರಿತಾ ಇರುವಾಗ ಅದು ಕೂಡ ಕಪ್ಪಗಾಗುತ್ತೆ ಸ್ನೇಹಿತರೆ. ಎಳ್ಳು ಹಾಕೋದ್ರಿಂದ ಕೂಡ ನಮ್ಮ ಕೂದಲಿಗೆ ಒಂಥರ ಎಣ್ಣಿನ ಅಂಶ ನೋಡಿ ಚೆನ್ನಾಗಿ ಕೂದಲು ಬೆಳವಣಿಗೆ ಆಗೋದಕ್ಕೆ ಒಂದು ಶಕ್ತಿ ಸಿಗುತ್ತೆ. ಹಾಗಾಗಿ ನಾನು ಎಳ್ಳು ಹಾಕಿರುವಂಥದ್ದು. ಹಾಗೆ ನೋಡಿ ಫ್ರೈ ಮಾಡ್ತಾ ಇರುವಾಗಲೇ ಪೂರ್ತಿ ಕಪ್ಪು ಬಣ್ಣ ಬರಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ತುಂಬಾ ಸಿಂಪಲ್ ನೋಡಿ ಸ್ನೇಹಿತರೆ. ಮನೇಲಿರುವಂಥದ್ದೇ ನಾವು ಯೂಸ್ ಮಾಡಿ ನಮ್ಮ ಕೂದಲು ಕಪ್ಪು ಮಾಡಬೇಕು. ಹಾಗೆ ನೋಡಿ ಮಕ್ಕಳಿಗೂ ಕೂಡ ಸಹಜವಾಗಿ ಹಚ್ಚಬಹುದು. ಯಾಕಂದರೆ ಕೆಮಿಕಲ್ಗಿಂತ ಇದು ತುಂಬಾ ನ್ಯಾಚುರಲ್ ಅಲ್ವಾ. ಹಾಗಾಗಿ ಸ್ವಲ್ಪ ಹೊತ್ತು ಬಿಸಿಯಾಗಿರೋದು ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಇವಾಗ ಈ ಥರ ಪೌಡ್ರ್ ರೆಡಿ ಮಾಡ್ಕೊಂಡು ಬರ್ತೀನಿ. ಈ ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು, ನೀವು ಯಾವಾಗ ಬೇಕೋ ಆವಾಗ ನೀವು ಯೂಸ್ ಮಾಡ್ತಾ ಇರ್ಬೋದು. ಇವಾಗ ಅದು ಮಿಕ್ಸಿ ಮಾಡ್ಕೊಂಬರುವಾಗ ನಾನು ಪೇಪರ್ ಹಾಕಿ ಮಿಕ್ಸಿ ಮಾಡ್ಕೊಂಬರ್ತೀನಿ. ಯಾಕಂದರೆ ಸ್ವಲ್ಪ ಕೂಡ ಪೇಪರ್ಗೆ ಅಂಟುತ್ತೆ, ಮುಚ್ಚಳಕ್ಕೆ ಸ್ವಲ್ಪ ಕೂಡ ಅಂಟೋದಿಲ್ಲ. ಹಾಗಾಗಿ ಇವಾಗ ಇದು ಮಿಕ್ಸಿ ಮಾಡ್ಕೊಂಡು ಬಂದಿರೋ ಪೌಡ್ರ್ ರೆಡಿ ಆಯಿತು ನೋಡಿ. ಪೌಡ್ರ್ ಕೂಡ ಎಷ್ಟು ನ್ಯಾಚುರಲ್ ಆಗಿ ಕಪ್ಪಗಿರೋಂಥ ಪೌಡರು. ಆಮೇಲೆ ಇದು ಯಾವ ರೀತಿ ಮಿಶ್ರಣ ಮಿಕ್ಸ್ ಮಾಡಿ ನಮ್ಮ ತಲೆಗೆ ಅಪ್ಲೈ ಮಾಡ್ಕೋಬೋದು ಅಂತ ತೋರಿಸ್ತಾ ಇರುವಂಥದ್ದು. ಒಂದು ಸಣ್ಣ ಒಂದು ಬೌಲ್ ತೊಗೊಳ್ಳಿ. ಅದರಲ್ಲಿ ನಾನೀಗ 2 ಟೇಬಲ್ ಸ್ಪೂನ್ ಅಷ್ಟು ಹೀನಾ ಮೆಹಂದಿ ಪುಡಿ ಹಾಕ್ತಾಯಿದ್ದೀನಿ. ಈ ಹೀನಾ ಮೆಹಂದಿ ಪುಡಿ ಹಾಕೋದ್ರಿಂದ ನಮ್ಮ ಕೂದಲಿಗೆ ಏನಾಗುತ್ತೆ ಅಂದರೆ ನ್ಯಾಚುರಲ್ ರೀತಿ ಕಪ್ಪು ಕಲರ್ ಕೂಡ ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಸಹಾಯ ಕೊಡುತ್ತೆ. ಹಾಗೆ ಕಪ್ಪು ಕೂಡ ಬಣ್ಣ ಬರ್ತಾ ಹೋಗುತ್ತೆ. ಹಾಗೆ ಅದಕ್ಕೆ 2 ಸ್ಪೂನಷ್ಟು ನೆಲ್ಲಿಕಾಯಿ ಮೆಹಂದಿ ಪುಡಿ, ಎರಡೂ ಕೂಡ ಸಹಜವಾಗಿ ಕರೆಕ್ಟಾಗಿ ಹಾಕ್ಕೊಂಡ್ರೆ ನಮಗೆ ಬಣ್ಣ ಕರೆಕ್ಟಾಗಿ ಬರುತ್ತೆ. ಆಮೇಲೆ ಮಾಡಿರೋಂಥ ಪೌಡ್ರ್ ಹಾಕಿ ನೀವು ನೀರು ಹಾಕಿ ಕೂಡ ಮಿಕ್ಸ್ ಮಾಡಿ ಇಡ್ಬೋದು. ರಾತ್ರಿ ಇಡೀ ಇಟ್ಕೊಂಡು ಬೆಳಗ್ಗೆ ಹಚ್ಕೋಬೋದು. ಇಲ್ಲ ಅಂದರೆ ನೋಡಿ ಈ ರೀತಿ ಕೊಬ್ಬರಿ ಎಣ್ಣೆ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕೂಡ ಸಹಜವಾಗಿ ಹಚ್ಕೊಳ್ಳಿ ನಿಮ್ಮ ಕೂದಲಿಗೆ. ಈ ರೀತಿ ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಇದು ಮೆಹಂದಿ ಮತ್ತು ಪೌಡ್ರ್ ನೀವು ಕಬ್ಬಿಣದ ಬಾಣಲೆಯಲ್ಲಿ ಮತ್ತು ಏನಾದರೂ ಕಲಸಿಟ್ರೆ ಸಾಕು, ನೀರು ಹಾಕಿ ತುಂಬಾ ಕಪ್ಪಗಾಗುತ್ತೆ. ಆ ಥರವಾಗಿ ಟ್ರೈ ಮಾಡಿ. ಈ ಥರ ಕೂಡ ಟ್ರೈ ಮಾಡಿಕೊಂಡು ನೋಡಿ. ಎರಡೂ ಕೂಡ ಸೇಮ್ ಪ್ರೊಸೆಸಿಂಗ್ ಕರೆಕ್ಟಾಗಿರುತ್ತೆ. ನಮಗೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಕೊಡುತ್ತೆ. ಇವಾಗ ನೋಡಿ ಈ ಮಿಶ್ರಣ ರೆಡಿ ಮಾಡ್ಕೊಂಡಾಯಿತು ನೋಡಿ. ಎಷ್ಟು ಶೈನಿಯಾಗಿ ನಮ್ಮ ಕೈ ಬೆರಳು ಕಾಣಿಸ್ತಾ ಇರೋವಂಥದ್ದು. ಮೆಹಂದಿ ಹಾಕಿರ್ತೀವಲ್ವ ವೀಕ್ಷಕರೇ, ಅದಕ್ಕಾಗಿ ನಮ್ಮ ಕೂದಲಿಗೆ ತುಂಬಾ ನ್ಯಾಚುರಲ್ ಪದ್ಧತಿಯಲ್ಲಿ ಕಲರ್ ಕೊಡುತ್ತೆ. ಹಾಗಾಗಿ ನಾನು ಇವಾಗ ಕೂದಲಿಗೂ ಕೂಡ ಹಚ್ಚಿ ತೋರಿಸ್ತೀನಿ. ಎಲ್ಲೆಲ್ಲಿ ಬಿಳಿ ಕೂದಲಾಗಿರುತ್ತೆ ಅಲ್ಲೆಲ್ಲನೂ ಕೂಡ ನಾವು ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ಥರವಾಗಿ ಹಚ್ಕೋಬೇಕಾಗುತ್ತೆ. ಹಚ್ಕೊಂಡು ಒಂದು 2-3 ಗಂಟೆಗಳ ಕಾಲ ಬಿಟ್ಕೊಂಡು ಆಮೇಲೆ ನೀವು ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಯೂಸ್ಫುಲ್ ಅನಿಸಿದರೆ, ನಮಗೂ ಕೂಡ ವಿಡಿಯೋ ಇಷ್ಟ ಆದರೆ 4 ಜನರಿಗೆ ಶೇರ್ ಮಾಡಿ. ಹಾಗಿದ್ದರೆ ಇವತ್ತಿನ ವಿಡಿಯೋ ಯಾರೆಲ್ಲ ಪೂರ್ತಿಯಾಗಿ ನೋಡಿರ್ತಾರಲ್ಲ ಸ್ನೇಹಿತರೆ, ಅವರಿಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು ಸ್ನೇಹಿತರೆ. ನಮ್ಮ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗ್ತಾರೆ, ನೀವು ಕೂಡ 4 ಜನರಿಗೆ ಶೇರ್ ಮಾಡಿ. ಖಂಡಿತವಾಗಿ ಅವರು ಕೂಡ ನೋಡಲಿ, ಟ್ರೈ ಮಾಡಲಿ ಅಂತ ನಾನು ಅಂದ್ಕೊಳ್ತೀನಿ. ನೋಡಿ ಯಾವ ರೀತಿ ನೋಡಿ ತಲೆಗೆ ನಿಮ್ಗೆ ಯಾವ ಬೇಕೋ ಅಷ್ಟು ಚೆನ್ನಾಗಿ ರೀತಿ ಹಚ್ಕೊಂಡು ಬಾಚಣಿಗೆಯಿಂದ ಬಾಚ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಾಂದರೆ ವಾಶ್ ಕೂಡ ಮಾಡ್ಕೋಬೋದು. ಎಲ್ಲಿಗಾದರೂ ಹೋಗಬೇಕಂದ್ರೂ ಕೂಡ ನಾವು ಈ ರೀತಿ ಹಚ್ಕೊಂಡು ಒಂದು 1/2 ಅವರ್ ಅಷ್ಟು ಬಿಟ್ಕೊಂಡು ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ. ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ನನ್ನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆದರೆ ಟ್ರೈ ಮಾಡಿ ನೋಡಿ. ರಿಸಲ್ಟ್ ಗೊತ್ತಾದಮೇಲೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಒಂದೇ ಸರ್ತಿಗೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳಲ್ಲ. ಒಂದು 2-3 ಸರ್ತಿ ಟ್ರೈ ಮಾಡಿ, ಖಂಡಿತವಾಗಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಯಾವುದೇ ರೀತಿಯಲ್ಲಿ ಒಂದೇ ಸರ್ತಿಗೆ ನಮ್ಗೆ ಯಾವುದೂ ರಿಸಲ್ಟ್ ಕೊಡಲ್ಲ. ಸ್ವಲ್ಪ ಟ್ರೈ ಮಾಡ್ತಾ ಇರಬೇಕು. ಖಂಡಿತವಾಗಿ ನಿಮ್ಮ ಕೂದಲು ಕಪ್ಪಗಾಗುತ್ತೆ. ಹಾಗಿದ್ದರೆ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋಗೂ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ನ್ಯಾಚುರಲ್ ರೀತಿಯಾಗಿ ಮಾಡಿರುವಂಥ ಯಾವುದೇ ಇರಲಿ ಕೆಮಿಕಲ್ಗಿಂತ ತುಂಬಾ ಉಪಯುಕ್ತ ಅಂದ್ಕೊಳ್ತೀನಿ. ಹಾಗಿದ್ದರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಕ್ಷಕರೇ. ಧನ್ಯವಾದ.